ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೂಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಯೇಸುವಿನ ಪುನರುತ್ಥಾನವು ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಸಂದೇಶದ ಶಿರೋನಾಮೆ ಶುಭವಾಗಲಿ ಎಂಬುದಾಗಿ. ಯಾರು ಶುಭವಾಗಲಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯದಲ್ಲಿ ನೋಡುವಾಗ ಮೊದಲನೇದಾಗಿ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿದ್ದಾನೆ. ಆತನನ್ನು ನೋಡುವುದಕ್ಕಾಗಿ ಮಗ್ದಲದ ಮರಿಯಳು ಮತ್ತು ಮರಿಯಳು ಯೇಸು ಕ್ರಿಸ್ತನ ಸಮಾಧಿಯ ಬಳಿಯಲ್ಲಿ ಹೋಗುತ್ತಾ ಇದ್ದಾರೆ. ಹೋಗುವಾಗ ಅಲ್ಲಿ ಮಹಾಭೂಕಂಪವಾಗಿ ಕರ್ತನ ದೂತನು ಆ ಸಮಾಧಿಯ ಕಲ್ಲುಗಳ ಮೇಲೆ ಕೂತುಕೊಂಡು ಅವರನ್ನು ನೋಡಿ ಹೇಳುತ್ತಾ ಇದ್ದಾನೆ, ನೀವು ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದೀರಿ, ಆದರೆ ಯೇಸು ಕ್ರಿಸ್ತನು ಇಲ್ಲಿಲ್ಲ, ಬನ್ನಿರಿ ನೋಡ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡುವಾಗ ಯೇಸು ಕ್ರಿಸ್ತನು ಆ ಸಮಾಧಿಯ ಒಳಗಡೆ ಇರಲಿಲ್ಲ, ಸಮಾಧಿ ಖಾಲಿಯಾಗಿತ್ತು. ಯಾಕೆ? ಯೇಸು ಕ್ರಿಸ್ತನು ಮಾತು ಕೊಟ್ಟ ರೀತಿಯಲ್ಲೇ ಎದ್ದು ಬಂದಿದ್ದಾನೆ. ಆ ಸಮಾಧಿ ಯಾಕೆ ಖಾಲಿಯಾಗಿತ್ತು ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ನಾನು ಮತ್ತೆ ಪುನರುತ್ಥಾನವಾಗುತ್ತೇನೆ ಆ ವಿಷಯವಾಗಿ ಯೇಸು ಕ್ರಿಸ್ತನು ಸಮಾಧಿ ಒಳಗಡೆ ಇಲ್ಲ. ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ. ದೂತನು, ಕರ್ತನ ದೂತನು ಮಗ್ದಲದ ಮರಿಯಳಿಗೂ ಮತ್ತು ಮರಿಯಳಿಗೂ ಹೇಳುತ್ತಾ ಇದ್ದಾನೆ, ನೀವು ಯೇಸು ಕ್ರಿಸ್ತನನ್ನು ಹುಡುಕುತ್ತಾ ಇದ್ದೀರೆಂಬುದಾಗಿ ನನಗೆ ಗೊತ್ತು. ನೀವು ಬನ್ನಿರಿ, ಆತನು ಮಲಗಿದ ಸ್ಥಳವನ್ನು, ಆ ಸಮಾಧಿಯನ್ನು ನೋಡಿ ಬನ್ನಿರಿ ಎಂಬುದಾಗಿ ಮಗ್ದಲದ ಮರಿಯಳನ್ನು ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಹೇಳಿದ ಹಾಗೆ ಎದ್ದು ಬಂದಿದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ. ಯೇಸು ಕ್ರಿಸ್ತನು ಮಗ್ದಲದ ಮರಿಯಳ ಮುಂದೆ ಬಂದು, ನಿಮಗೆ ಶುಭವಾಗಲಿ, ನಾನು ಗಲಿಲಾಯಕ್ಕೆ ಹೋಗುತ್ತಾ ಇದ್ದೇನೆ, ನನ್ನ ಶಿಷ್ಯರಿಗೆ ನೀವು ತಿಳಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸಹೋದರ ಸಹೋದರಿಯರೇ, ಅನೇಕ ಜನರು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮರಣ ಗೊತ್ತಿದೆ, ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಹಾಕಿದ್ದಾರೆ, ಯೇಸು ಕ್ರಿಸ್ತನು ಸತ್ತು ಹೋಗಿದ್ದಾನೆ ಎಂಬುದಾಗಿ ಅನೇಕ ಜನರಿಗೆ ಗೊತ್ತು. ಆದರೆ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆಂಬುದಾಗಿ ಅನೇಕ ಜನರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಎಂಬುದಾಗಿ ನೋಡುವಾಗ, ಅವರು ಈ ಲೋಕದಲ್ಲಿ ತಮ್ಮದೇ ಆದಂತ ಆಲೋಚನೆಯಲ್ಲಿ, ತಮ್ಮದೇ ಆದಂತ ಒಂದು
ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ. ಆ ವಿಷಯವಾಗಿಯೇ ಯೇಸು ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನನ್ನು ತಿಳಿಯದ ಜನರಿಗೆ, ಅನೇಕ ಜನರಿಗೆ ಹುಚ್ಚು ಮಾತಾಗಿದೆ. ಯೇಸು ಕ್ರಿಸ್ತನು ನಿಜವಾಗಿಯೂ ಎದ್ದು ಬಂದಿದ್ದಾನೆ. ಆತನು ಮಲಗಿದ ಸ್ಥಳ ಖಾಲಿಯಾಗಿದೆ, ಸಮಾಧಿ ಖಾಲಿಯಾಗಿದೆ. ಕರ್ತನ ದೂತನು ಹೇಳ್ತಾ ಇದ್ದಾನೆ, ಬನ್ರಿ ನೋಡಿರಿ, ಯೇಸು ಕ್ರಿಸ್ತನು ಹೇಳಿದ ಹಾಗೆ ಎದ್ದು ಬಂದಿದ್ದಾನೆ ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಯಾಕೆ ಎದ್ದು ಬಂದಿದ್ದಾನೆ? ಯೇಸು ಕ್ರಿಸ್ತನು ಯಾಕೆ ಪುನರುತ್ಥಾನ ಹೊಂದಿದ್ದಾನೆ? ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಬೇಕು. ಪ್ರತಿಯೊಬ್ಬರು ಪರಲೋಕದಲ್ಲಿ ನನ್ನೊಟ್ಟಿಗೆ ವಾಸಿಸಬೇಕು. ನನ್ನ ಮಗನು ನನ್ನ ಮಗಳಾಗಿ ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಇದುವೇ ಶುಭ ಸಮಾಚಾರವಾಗಿದೆ. ಇದುವೇ ಯೇಸು ಕ್ರಿಸ್ತನ ಪುನರುತ್ಥಾನವಾಗಿದೆ. ಯೇಸು ಕ್ರಿಸ್ತನು ಆ ಘೋರವಾದ ಶಿಲುಬೆಯ ಮರಣವನ್ನು ಯಾಕೆ ಅನುಭವಿಸಿದನೆಂಬುದಾಗಿ ನೋಡುವಾಗ ಆತನ ಮುಂದೆ ಇಟ್ಟಿರ್ತಕ್ಕಂಥ ಸಂತೋಷಕರವಾದ ಒಂದು ಸಂಗತಿ ಇದೆ. ಅದು ಏನಿದೆ? ನನ್ನ ಮಗನು ನನ್ನ ಮಗಳು ನಿತ್ಯ ಜೀವವನ್ನು ಜೀವಿಸುತ್ತಾರೆ, ನನ್ನೊಟ್ಟಿಗೆ ಸಂತೋಷಿಸುತ್ತಾರೆ ಎಂಬುದಾಗಿ ಆ ಘೋರವಾದ ಮರಣವನ್ನು ಅನುಭವಿಸಿದನು. ಹೂಣಲ್ಪಟ್ಟನು. ಅವಮಾನಗಳು, ನಿಂದೆಗಳು, ಬಾಧೆಗಳು, ಕಷ್ಟ, ಅನೇಕ ನೋವುಗಳು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಅನುಭವಿಸಿದ್ದಾನೆ. ಅವೆಲ್ಲವೂ ಕೂಡ ಅನುಭವಿಸಿದಾಗಲೂ ಕೂಡ ಯೇಸು ಕ್ರಿಸ್ತನು ಯಾರ ಮೇಲೂ ಕೂಡ ತಪ್ಪೊಳಿಸಲಿಲ್ಲ. ಯೇಸು ಕ್ರಿಸ್ತನು ಯಾರಿಗೂ ಅಲ್ಲದ ಮಾತಾಡಲಿಲ್ಲ. ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನು ಕ್ಷಮಿಸಿದನು, ಪ್ರೀತಿಸಿದನು, ಕರುಣಿಸಿದನು, ದಯೆ ತೋರಿದನು. ಕೊನೆಯದಾಗಿ ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ಪುನರುತ್ಥಾನವಾಗಿದ್ದಾನೆ. ಆ ಪುನರುತ್ಥಾನವಾದಂತ ಯೇಸು ಕ್ರಿಸ್ತನನ್ನು ನಂಬುತ್ತಾ ನಿತ್ಯ ಜೀವವನ್ನು ಜೀವಿಸುತ್ತಾ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಇದುವೇ ಶುಭ ಸಮಾಚಾರವಾಗಿದೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ. ಯೇಸು ಕ್ರಿಸ್ತನು ನಿತ್ಯವು ಜೀವಿಸುವಾತನಾಗಿದ್ದಾನೆ. ಆತನ ಸರ್ವ ಸೃಷ್ಟಿಯ ಒಡೆಯನಾಗಿದ್ದಾನೆ. ಆತನಲ್ಲಿ ನಾವು ನಂಬಿಕೆ ಇಟ್ಟು ನಿತ್ಯ ಜೀವವನ್ನು ಜೀವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಭಕ್ತರಿಗೆ ಆಶೀರ್ವದಿಸಲಿ. ಆಮೆನ್.